ಒಂದು ತಾಂತ್ರಿಕವಾಗಿ ನಿಮಗೆ ಪ್ರಶ್ನೆಗಳಿಗೆ ಉತ್ತರ ಕೊಡಬಹುದು. ಅಲ್ಲಿ ಮನುಷ್ಯತ್ವವನ್ನ ನೀವು ಕೊಟ್ಟಂಗೆ ಇನ್ನೊಬ್ಬರಿಗೆ ಕೊಡ್ಲಿಕ್ಕೆ ಆಗ್ತಾ ಇಲ್ಲ. ಅದು ನಿಮಗೆ ಬೇಕಾದ ಜ್ಞಾನವನ್ನ ಕೊಡಬಹುದು, ನಿಮ್ಮಲ್ಲಿರುವಂತಹ ಕ್ರಿಯೇಟಿವಿಟಿ ತರ ನಿಮ್ಮ ಮಕ್ಕಳಿಗೆ ಕೊಡ್ಲಿಕ್ಕೆ ಅವರಿಗೆ ಆಗಲ್ಲ. ಈ ರೀತಿ ಅನೇಕ ವಿಚಾರಗಳನ್ನ ನಾನು ಅದನ್ನ ಕಂಪೇರ್ ಮಾಡಿ ನೋಡುವಾಗ ಆಗಬಹುದು. ಅದರಿಂದ ಅನೇಕ ವಿಚಾರಗಳು ನಮಗೆ ತಿಳಿತವೆ. ಆದ್ರೆ ಒಬ್ಬ ಶಿಕ್ಷಕ ಅಥವಾ ಶಿಕ್ಷಕಿಯನ್ನ ಯಾವುದೇ ತಂತ್ರಜ್ಞಾನ ಅಂದ್ರೆ ಅದನ್ನ ಬದಲಾಯಿಸಲಿಕ್ಕೆ ಅಥವಾ ಸಬ್ಸ್ಟಿಟ್ಯೂಟ್ ಮಾಡಲಿಕ್ಕೆ ಆಗಲ್ಲ. ಅಂದ್ರೆ ಒಬ್ಬ ಶಿಕ್ಷಕಿ ಎಷ್ಟು ಶ್ರೇಷ್ಠ ಇರೋದನ್ನ ನೀವು ಅರಿತುಕೊಂಡಿದ್ದೀರಿ. ಆತ್ಮೀಯರೇ, ನಿಮಗೆಲ್ಲರಿಗೂ ನಾನು ಶುಭವನ್ನ ಕೋರ್ತಾ ಇದ್ದೇನೆ. ವಿಶೇಷವಾಗಿ ಈ ನಮ್ಮ ಕರ್ನಾಟಕ ಪ್ರೆಸ್ ಕ್ಲಬ್ನವರು ನಮ್ಮನ್ನ ಇಲ್ಲಿಗೆ ಕರೆಸಿ ಇಂಥ ಒಂದು ಸಮಯದಲ್ಲಿ ಮಾತನಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟದಕ್ಕೆ, ಅಷ್ಟೇ ಅಲ್ಲದೆ ಕರ್ನಾಟಕದಾದ್ಯಂತ ಎಲ್ಲ ಉತ್ತಮವಾದ ಶಿಕ್ಷಕರನ್ನ ಗುರುತಿಸಿ ಇಲ್ಲಿ ಕರೆಸಿ ನಿಮಗೆ ಸನ್ಮಾನ ಮಾಡಿದಕ್ಕಾಗಿ ನಾನು ಅವರಿಗೂ ಅಭಿನಂದನೆ ಸಲ್ಲಿಸಿರುವಾಗ ಎಲ್ಲ ಪ್ರಶಸ್ತಿ ವಿಜೇತರಿಗೂ ನನ್ನ ಅಭಿನಂದನೆಗಳು. ನಾವು ಚಿಕ್ಕವಾಗಿರುವಾಗ ಆ ಅಗಸ, ಆ ಆನೆ, ಈ ಇಲ್ಲಿ ಅಂತ ಕರಿತಿದ್ದೆವು. ಆದರೆ ಅದನ್ನೇ ಕೊನೆಯದಾಗಿ ನನ್ನ ಹೆಚ್ಚಿನ ಭಾಷಣಗಳಿಗೆ ನಾನು ಅದನ್ನು ಅಳವಡಿಸುತ್ತಿದ್ದೇನೆ. ಆ ರೀತಿ ನಮ್ಮ ಜೀವನವನ್ನು ರೂಪಿಸಲು ಪ್ರಯತ್ನಿಸೋಣ. ಆ ಅರಿತು ಬಾಳಿರಿ, ಆ ಆನಂದದಿಂದ ಇರಿ, ಈ ಇತರರನ್ನು ಅರೆಯಿರಿ, ಈ ಈರ್ಷೆಯನ್ನು ತೊರೆಯಿರಿ, ಉನ್ನತ ನೋಡಿರಿ, ಊರಿಗಾಗಿ ದುಡಿಯಿರಿ, ಋಷಿಗಳಂತೆ ಬಾಳಿರಿ, ಎಲ್ಲರನ್ನೂ ಪ್ರೀತಿಸಿರಿ, ಐಕ್ಯತೆಯನ್ನು ಏಕತೆಯನ್ನು ಬಿಡದಿರಿ, ಐಕ್ಯತೆಯನ್ನು ಬೆಳಗಿಸಿ, ಒಂದಾಗಿ ಬಾಳಿರಿ, ಓದು ಬರಹವನ್ನು ಕಲಿಯಿರಿ, ಔದಾರ್ಯವನ್ನು ಬೆಳಗಿಸಿ, ಅಂತ ನಗುತ್ತಾ ಅಹ ಅಂತ ಇದರನ್ನು ನಗಿಸಿ ಹೇಳಿ ತನ್ನೆರಡು ಮಾತುಗಳನ್ನು. ಸಂಸ್ಕೃತಿ, ಸಂಸ್ಕಾರ, ಸಾಮರಸ್ಯ, ಶಿಕ್ಷಣ, ಸದ್ಭಾವನೆ, ಸಂಘಟನೆ ನಮ್ಮ ಶಿಕ್ಷಕರ ಮೂಲ ತತ್ವವಾಗಲಿ ಎನ್ನುವಂಥದ್ದನ್ನ ತಮ್ಮ ಅಭಿಮಾನದ ನುಡಿ ಮುಖ್ಯವಾಗಿ ತೆರೆದಿದ್ದ ಫಾದರ್ ವಿಲಿಯಂ ಅವರಿಗೆ ನಿಮ್ಮಿಂದ ಜೋರಾದ ಚಪ್ಪಾಳೆ ಸಮರ್ಪಣೆಗಳನ್ನು